ಏನ್ ಮೇಡಮ್ ಮಾತೇ ಇಲ್ಲ, ಆಗ್ಲೇ ತುಂಬಾ ಪೋಸ್ ಕೊಡ್ತಿದ್ರಿ, ಈಗೇನು ಸೋಲೊಪ್ಕೊಂಡ್ರ? ಸೋಲೊಪ್ಕೊಳ್ಳೋ ಮಾತೇ ಇಲ್ಲಮ್ಮ. ಏನೋ ನಮ್ಮ ಹುಡುಗಿ ಅಂತ ಬೇಜಾನ್ ಜಂಪ ಕೊಟ್ಕೊಂತಿದ್ರಿ, ನೋಡ್ದೆ ನಿಮ್ ಹುಡುಗಿನ. ನಮ್ಮ ಹುಡುಗನ ಕಡೆ ಒಂದು ಸಲ ತಿರುಗಿ ನೋಡ್ದೇನೆ ಪೂಜೆಗೆ ಹೋಗಿ ಕೂತ್ಕೊಂಡ್ರು. ಇಷ್ಟನಾ ನಿಮ್ ಹುಡುಗಿ ಧೈರ್ಯ? ನೀವೇ ನಮ್ ಹುಡುಗಿ ಬಗ್ಗೆ ಮಾತಾಡೋದು? ನಮ್ ಹುಡುಗಿ ಅಷ್ಟು ಚೆನ್ನಾಗಿ ರೆಡಿಯಾಗಿ ಬಂದ್ರೆ ಎಲ್ರು ಕಾಂಪ್ಲಿಮೆಂಟ್ ಮೇಲೆ ಕಾಂಪ್ಲಿಮೆಂಟ್ ಕೊಡ್ತಿದ್ರು. ಆದ್ರೆ ನಿಮ್ ಹುಡುಗ ಒಂದೇ ಒಂದ್ ಕಾಂಪ್ಲಿಮೆಂಟ್ ಕೂಡ ಮಾಡ್ಲಿಲ್ಲ. ಅಷ್ಟೇನಾ ನಿಮ್ ಹುಡುಗನ್ ಧೈರ್ಯ? ಯಾಕೆ ಮಾತಾ ಇಲ್ಲ? ಅಲ್ಲ ಕಣೆ, ನಾವು ಸುಮ್ಮನೆ ಆರ್ಗ್ಯೂ ಮಾಡ್ತಾ ಇದೀವಿ ಅಂತ ನಿಂಗೆ ಅನ್ನಿಸ್ತಾ ಇಲ್ವಾ? ಹುಡುಗ ಹುಡುಗಿ ಮದುವೆಗಿಂತ ಮುಂಚೆ ಒಬ್ರನ್ನೊಬ್ರು ನೋಡಬಾರ್ದು ಅಂತ ರೂಲ್ಸ್ ಮಾಡಿರೋದು ಅವ್ರಿಗೋಸ್ಕರ. ಇಲ್ಲ, ನಾವು ನೋಡ್ತೀವಿ ಅಂತ ರೂಲ್ಸ್ ಬ್ರೇಕ್ ಮಾಡಬೇಕಾಗಿರೋದು ಅವ್ರು, ಪ್ರಯತ್ನ ಪಡಬೇಕಾಗಿರೋದು ಅವರು, ಆಸೆ ಪಡಬೇಕಾಗಿರೋದು ಅವರು. ಆದ್ರೆ ಏನೇ ಅವರಿಬ್ರು ತಲೆನೇ ಕೆಡ್ಸ್ಕೊಂತ ಇಲ್ಲ, ನಾವಿಲ್ಲಿ ಅವ್ರಿಗೋಸ್ಕರ ಕಿತ್ತಾಡ್ತಾ ಇದೀವಿ. ಹೌದಲ್ವಾ? ನಮ್ಮಿಬ್ರು ಮಾತಿಗೆ ಅವ್ರಿಗೆ ಯಾರೇ ಅಂತಾನೂ ಹೇಳ್ತಿಲ್ಲ. ಸೀತಂಗ ರಾಮ್ತ ನೋಡೋ ಇಂಟ್ರೆಸ್ಟೇ ಇಲ್ವಾ? ನನಗೂ ಡೌಟ್ ಹೊಡಿತಾ ಇರೋದು, ಈ ನಮ್ಮ ರಾಮಂಗೆ ಸೀತಾ ನೋಡದೆ ಕೈಕಾಲಾಡಲ್ಲ, ಇವತ್ತ್ಯಾಕೆ ತಡ್ಕೊಂಡಿದ್ದಾನೆ ಅಂತ. ಕರೆಕ್ಟು. ಸೀತನ್ ಬಗ್ಗೆ ನಿಮ್ಗೆ ಗೊತ್ತಲ್ವಾ, ರೂಲ್ಸೇ ಬ್ರೇಕ್ ಮಾಡಲ್ಲ ಅವಳು. ಅಂದ್ರೆ ನಮ್ಮ ಹುಡುಗ ರೂಲ್ಸ್ ಬ್ರೇಕ್ ಮಾಡ್ತಾನೆ ಅಂತನಾ? ನನಗೆ ಯಾಕೋ ಹಠಕ್ಕೋಸ್ಕರ ಇವ್ರೊಬ್ರನ್ನೊಬ್ರು ಮೀಟ್ ಮಾಡ್ತಿಲ್ಲ ಅಂತ ಅನಿಸ್ತಾ ಇದೆ ಕಣೆ. ಸಿಗಾಕೊಂಡ್ರೆ ಎಲ್ಲಿ ನಾವು ರೇಗಿಸ್ತೀವೋ ಅಂತ ಮನ್ಸಲ್ಲಿ ಆಸೆ ಇದ್ರೂ ಕೂಡ ತಡ್ಕೊಂಡು ಮುಖ ತಿರುಗಿಸ್ಕೊಂಡು ಓಡಾಡ್ತಾ ಇದ್ದಾರೆ. ನಾವು ಈ ತರ ಕಿತ್ತಾಡ್ಕೊಂಡಿದ್ರೆ ವರ್ಕೌಟ್ ಆಗಲ್ಲ. ಹೇಗಾದ್ರೂ ಮಾಡಿ ಇವ್ರನ್ನ ಒಂದು ಮಾಡಲೇಬೇಕು, ಮಾತಾಡಿಸ್ಲೇಬೇಕು, ಮೀಟ್ ಮಾಡಿಸ್ಲೇಬೇಕು, ಚೆನ್ನಾಗಿ ಮಜಾ ತಗೋಬೇಕು, ರೇಗಿಸ್ಬೇಕು. ಯು ಆರ್ ರೈಟ್. ಇವತ್ತೇ ಕೊನೆ ರಾತ್ರಿ, ನಾಳೆ ಇವರಿಬ್ರು ಹಸ್ಬೆಂಡ್ ವೈಫ್ ಆಗ್ಬಿಡ್ತಾರೆ. ಅದಕ್ಕಿಂತ ಮುಂಚೆ ಇವ್ರನ್ನ ಮೀಟ್ ಮಾಡಿಸ್ಬೇಕಣೆ. ಇಲ್ದೋದ್ರೆ ಏನ್ ಫನ್ ಇರುತ್ತೆ? ಸೊ ನೋ ಮೋರ್ ಆರ್ಗ್ಯುಮೆಂಟ್ಸ್. ಯು ಆರ್ ಅ ಟೀಮ್ ನೌ. ಹೇಳಿ ಏನ್ ಮಾಡೋಣ? ನಾನು ಯೋಚನೆ ಮಾಡ್ಬೇಕಾ, ನೀನ್ ಮಾಡ್ತೀಯ ಅನ್ಕೊಂಡೆ. ಅದನ್ನಾದ್ರೂ ಮಾಡಿ. ಆಯ್ತು. ಅಕ್ಕ, ಸಾಧನಾ, ಸೀತಂಗೆ ಬಳೆ ಶಾಸ್ತ್ರಕ್ಕೆ ಬೇಕಾಗಿರೋ ಸೀರೆ ಎಲ್ಲ ರೆಡಿ ಇದೆ ಅಲ್ಲ? ಎಲ್ಲ ರೆಡಿ ಇದೆ ಅಕ್ಕ. ಇಲ್ಲಿ ನೋಡು, ಅವಳು ನಮಗಿಂತ ಯಾವುದೇ ರೀತಿಲೂ ಕಡಿಮೆ ಅನ್ನಿಸ್ಬಾರ್ದು. ಈಗಾಗಲೇ ನಮ್ಮ ಸಂಬಂಧಿಕರು, ಸ್ನೇಹಿತರು ಎಲ್ಲ ಇವ್ರಿಗೆ ಈ ಸಂಬಂಧ ಬೇಕಿತ್ತ ಅಂತ ಮಾತಾಡ್ಕೋತಾ ಇದ್ದಾರೆ. ಇದು ನನ್ನ ಮರ್ಯಾದೆ ಪ್ರಶ್ನೆ ಸಾಧನ, ಏನು ಹೆಚ್ಚು ಕಮ್ಮಿ ಆಗಬಾರ್ದು. ಹಾಗೆ ನೋಡ್ಕೊ. ಅವಳು ಯಾರು? ಸುಲೋಚನಾ. ಅವಳೆಲ್ಲ ಸೀರೆ ಉಡ್ಸೋದು ಬೇಕಾಗಿಲ್ಲ. ಏನೋ ಹೋದ್ಸಲ ಫ್ಲೂಕಲ್ಲಿ ಚೆನ್ನಾಗಿ ಉಡಿಸಿದ್ಲು, ನಾವು ಸ್ಟೈಲಿಸ್ಟ್ ಕರ್ಸಿದೀವಲ್ಲ, ಅವಳೇ ಉಡಿಸ್ಲಿ. ಸರಿ ಅಕ್ಕ, ಎಲ್ರು ಅಲ್ಲಿ ಗೇಮ್ಸ್ ಆಡ್ತಿದ್ದಾರೆ. ಇಲ್ಲಿದ್ದೇನ್ ಮಾಡೋದು? ಬನ್ನಿ ಅಕ್ಕ, ನಾವು ಹೋಗೋಣ. ನಂಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಸರಿ, ನಾನು ಹೋಗ್ಲಾ? ಸರಿ ಹೋಗು. ಇಲ್ಲಿ ಒಂಟಿ ಇದ್ದೇನು ಮಾಡ್ತೀಯ? ಸರಿ ಅಕ್ಕ. ರಾಮ, ಸೀತಾ, ಆಡ್ಕೊಳ್ಳಿ. ಅದೇನೇನು ಸಂಭ್ರಮಿಸ್ತಿರೋ ಎಲ್ಲ ಸಂಭ್ರಮಿಸ್ಕೊಡಿ. ಮದುವೆ ಆದಮೇಲೆ ಆಡೋದಕ್ಕೆ, ಸಂಭ್ರಮಿಸೋದಕ್ಕೆ ನಿಮ್ಮ ಟೈಮ್ ಸರಿ ಇರಲ್ಲ. ಫಸ್ಟ್ ರಾಮ್ದು ಮಾಡ್ತೀನಿ. ಓಕೆ. ರಾಮು ಆಫೀಸಲ್ಲಿ ಹೆಂಗಿರ್ತಾನೋ ಅದನ್ನ ಮಾಡ್ತೀನಿ. ಆಫೀಸ್ದೆಲ್ಲ ಬೇಡ, ಸೀತೆ ಮುಂದೆ ಹೆಂಗಿರ್ತಾನೆ ಅದನ್ನ ತೋರಿಸು. ಹೌದಾ? ಓಕೆ. ಒಂದ್ಸತಿ ನೋಡ್ಕೊ ಅವನ ಮುಖನ. ಸೀತಾ, ನಾನು ಜೀವನದಲ್ಲಿ ಮದುವೆ ಆಗ್ಬಾರ್ದು ಅಂತ ಅನ್ಕೊಂಡಿದ್ದೆ. ಆದ್ರೆ ನಿಮ್ಮನ್ನ ನೋಡಿದ್ಮೇಲೆ ಐ ಡೋಂಟ್ ನೋ, ನನ್ನ ಎದೆಯಲ್ಲಿ ಸಮಥಿಂಗ್ ಇಸ್ ಹ್ಯಾಪನಿಂಗ್. ಎಲ್ ಬಿ ಡಬ್ಲ್ಯೂ ಆಗ್ತಾ ಇದೆಯಾ? ಅದಲ್ಲ, ಹಿಟ್ ವಿಕೆಟ್. ಅದು ಹಿಟ್ ವಿಕೆಟ್. ಪ್ಲೀಸ್ ನನ್ನ ಒಪ್ಕೊಳ್ಳಿ ಸೀತಾ ಅವರು. ಐ ಲವ್ ಯು. ಅಶೋಕ, ಇದಕ್ಕೆ ಸೀತೆ ಏನ್ ಹೇಳ್ತಾರೆ ಅದನ್ನ ಹೇಳ್ಬೇಕು ಈಗ. ಸೀತೆ, ಓಕೆ, ರೆಡಿ. ನೋಡಿ ರಾಮ್, ನೀವು ಸಾಮಾನ್ಯ ಮನುಷ್ಯರಾಗಿದ್ರೆ ನಾನು ನಿಮ್ ಪ್ರೀತಿನ ತಿರಸ್ಕರಿಸ್ತಿರ್ಲಿಲ್ಲ. ಆದ್ರೆ ನೀವು ನನಗೆ ಕೆಲಸ ಕೊಟ್ಟಿರೋ ಬಾಸು. ನಿಮ್ ಜೊತೆ ಪ್ರೀತಿ ಅಸಾಧ್ಯ.
ನನ್ನ ಮೊಮ್ಮಗ ರಾಮನು ಸೀತನು ಇಮಿಟೇಟ್ ಮಾಡ್ತಿಯಲ್ಲ ನಿಂದು ಗೊತ್ತಾ ಕತೆ ಹಿಡ್ಕ ಕಮಲಪ್ಪಜ್ಜಿ. ಸಾರಿ ಕಣೋ ಸೂರಿ ಈ ಮನೆ ಕಡೆ ಬರೋಕ್ಕೆ ಆಗಲಿ 24 ಗಂಟೆ ಮದುವೆ ಸಂಸಾರ ಅಂತ ಅಲ್ಲೇ ಖರ್ಚಾಗ್ಬಿಡ್ತದೆ. ಹಿಂಗ್ ಮಾಡ್ತೀನ ನಾನು ಖರ್ಚಾಗ್ಬಿಡುತ್ತೆ ಇನ್ನೂ ಬೇಕಾ ಖರ್ಚಾಗ್ಬಿಡ್ತದೆ. ನಾನು ಇಷ್ಟು ವಯಸ್ಸಾಗಿ ಏನು ಮಾತಾಡ್ದಾನೆ ಒಂದು ಗಿಟಾರ್ ತೋರಿಸ್ತೀನಿ ನೋಡ್ತೀಯಾ? ಓ ಪಿಕ್ಚರ್ ಅಭಿ ಬಾಕಿ ಹೈ ಮೇರೆ ದೋಸ್ತ್ ಚಪ್ಪಾಳೆ ಮಾಡಿ. ಸಿಂಗಾರಿ ಮಾತಾಡ್ತಿಲ್ವಾ? ಅಪ್ಪಾಜಿ ಇಷ್ಟೊಂದು ಖುಷಿಯಾಗಿರೋದನ್ನ ನಾನು ಯಾವತ್ತೂ ನೋಡೇ ಇಲ್ಲ. ದೇವ್ರೆ ಅವ್ರು ಯಾವಾಗಲೂ ಹೀಗೆ ಖುಷಿಯಾಗಿರ್ಲಪ್ಪ. ಹಾಯ್, ಎಲ್ರು ಏನು ಆಟ ಆಡ್ತಿದ್ದೀರಾ? ನಾನು ನಿಮ್ಮ ಜೊತೆ ಆಟಕ್ಕೆ ಬರ್ಬೋದಾ? ಯಾಕೆ ಎಲ್ರು ಸೈಲೆಂಟ್ ಆಗ್ಬಿಟ್ರಿ? ನನ್ನನ್ನು ಆಟಕ್ಕೆ ಸೇರಿಸ್ಕೊಳ್ಳೋದಿಲ್ವಾ? ಹಾಗಲ್ಲ ಚಿಕ್ಕಿ, ಬನ್ನಿ ಆಟ ಆಡೋಣ. ಅಯ್ಯೋ ಚಿಕ್ಕಿ ಅನ್ನಕ್ಕವ್ರೇನ್ ಕಡ್ಲೆಕಾಯಿ ಬರ್ಫಿನ ಲಕ್ಷಣವಾಗಿ ಅತ್ತೆ ಅಂತ ಕರಿಬಾರ್ದಾ? ಇಷ್ಟು ದಿನ ಆ ಥರ ಅಭ್ಯಾಸ ಇರಲಿಲ್ಲ, ಇನ್ನು ಮುಂದೆ ಮಾಡ್ಕೋತೀನಿ. ಅತ್ತೆ ಸ್ಥಾನ ಏನಿದ್ರು ಅಕ್ಕನ್ಗೆ. ನಾನು ಚಿಕ್ಕತ್ತೆ, ಆದ್ರೆ ನೀನು ಚಿಕ್ಕಿ ಅಂತಾನೆ ಕಡಿ. ಚೆನ್ನಾಗಿದೆ. ಓಕೆ, ಎಲ್ರು ಬಂದಾಯ್ತಲ್ಲ, ಗೇಮ್ ಶುರು ಮಾಡೋಣ. ಓಕೆ, ಈ ಬಾಟಲ್ನ ನಾನು ಹಿಂಗ್ ತಿರುಗಿಸ್ತೀನಿ. ಇದು ಯಾರ ಕಡೆ ಫೇಸ್ ಮಾಡುತ್ತೋ ಅವ್ರಿಗೆ ನಾನು ಒಂದು ಕ್ವೆಶನ್ ಕೇಳ್ತೀನಿ, ಟ್ರೂತ್ ಆರ್ ಡೇರ್ ಅಂತ. ನೀವು ಟ್ರೂತ್ ಏನಾದ್ರು ಸೆಲೆಕ್ಟ್ ಮಾಡುತ್ತೆ, ನಾನು ಏನ್ ಕ್ವೆಶನ್ ಕೇಳಿದ್ರು ಸತ್ಯನೇ ಹೇಳ್ಬೇಕು. ಡೇರ್ ಏನಾದ್ರು ಚೂಸ್ ಮಾಡಿದ್ರೆ ನಾನು ಏನ್ ಕೆಲಸ ಕೊಟ್ರು ಮಾಡ್ಬೇಕು. ಓಕೆನಾ? ಅರ್ಥ ಆಯ್ತಲ್ಲ? ಹೇಳ್ತಾ ಇರೋದು ಟ್ರೂತ್ ಹೇಳ್ಬೇಕು ಅಂತ ಅಲ್ವಾ? ಡೇರ್ ಅಂದ್ರೇನು? ಡೇರ್ ಅಂದ್ರೆ ಏನ್ ಹೇಳ್ತಾರೋ ಅದನ್ನ ಮಾಡ್ಬೇಕು. ಸಿಂಪಲ್. ಓಕೆ, ಓಕೆ ಚಿಕ್ಕಿ, ಚೂಸ್ ಮಾಡಿ, ಟ್ರೂತ್ ಆರ್ ಡೇರ್. ಟ್ರೂತ್. ಓಕೆ, ನಾಟ್ ಬ್ಯಾಡ್. ಕೇಳಿ, ಹಾ, ಮನ್ಸಲ್ಲೇ ಬಚ್ಚಿಟ್ಕೊಂಡಿರೋ ಅಂತ ಆಸೆ ಹೇಳಿ. ಪ್ರಿಯಾ, ಹೆಣ್ಮಕ್ಳು ಮನ್ಸಲ್ಲಿ ಬಚ್ಚಿಟ್ಕೊಂಡಿರೋ ಅಂತ ಆಸೆ ಲಿಸ್ಟ್ಗಳನ್ನ ಹೇಳೋದಕ್ಕಾಗತ್ತಾ? ಅಯ್ಯೋ, ಆ ಲಿಸ್ಟ್ ಎಲ್ಲ ಕೇಳಕ್ ನಮ್ಮ ಹತ್ರನೂ ಟೈಮ್ ಇಲ್ಲ. ಯಾವ್ದಾದ್ರು ಒಂದ್ ಹೇಳಿ. ಸರಿ, ಹಾ, ನನಗೆ ನನ್ನ ಗಂಡನ ಜೊತೆ ಸೈಕಲಲ್ಲಿ ಹೋಗ್ಬೇಕು ಅಂತ ಆಸೆ. ಹೋಗೋದಲ್ವಾ ಚಿಕ್ಕಿ, ಮತ್ತೆ ಸತ್ಯ ಚಿಕ್ಕಪ್ಪಂಗೆ ಹೇಳೋಣ ಬಾ, ಸೈಕಲ್ ಅರೇಂಜ್ ಮಾಡ್ಸೋಣವಾ? ಸುಮ್ಮನೆ ಇರೋ ಅಂಜಲಿ ನೀನು. ಅರೇಂಜ್ ಮಾಡಿಕೊಟ್ರು ಇವ್ರೇ ಅವ್ರನ್ನ ಕರ್ಕೊಂಡು ಹೋಗ್ಬೇಕು, ಅವ್ರು ಇವ್ರನ್ನ ಕರ್ಕೊಂಡು ಹೋಗಕ್ ಆಗಲ್ಲ. ನನ್ ಗಂಡನ ಜೊತೆ ತಾನೇ ಹೋಗೋದು, ಅವ್ರನ್ನ ಕರ್ಕೊಂಡು ಹೋಗಕ್ ಹೇಳಿ. ಅಜ್ಜಿ, ಗೊತ್ತಿಲ್ಲ, ಅವ್ರ ಗಂಡ ದೊಡ್ಡ ಪಾರ್ಟಿ, ಸುಮ್ಮನಿರಿ. ಓಕೆ, ನೆಕ್ಸ್ಟ್. ಓಕೆ, ಹೇಳಿ, ಟ್ರೂತ್ ಆರ್ ಡೇರ್? ಡೇರ್ ಕೊಟ್ಬಿಟ್ರೆ ನೀನ್ ಏನೇನಾದ್ರೂ ಹೇಳ್ಬಿಡ್ತೀಯ, ನಂಗೆ ಗೊತ್ತು. ಟ್ರೂತ್. ಓಕೆ, ಹಾ, ನೀವ್ಯಾಕೆ ನಿಮ್ ಗಂಡನೇ ಮದ್ವೆ ಆದ್ರಿ? ಅಯ್ಯೋ, ಅದೊಂದ್ ದೊಡ್ಡ ಕತೆ. ನಾನು ನೋಡೋಕೆ ಎಂತೆಂಥವ್ರು ಬಂದಿದ್ರು. ನನಗೆ ಚಿಕ್ಕ ವಯಸ್ಸು ಬೇರೆ, ಹುಡುಗ ಬುದ್ಧಿ. ಬಂದವರೆಲ್ಲ ಸೌದೋಗಿರೋ ಚಪ್ಪಲಿ ಹಾಕೊಂಡ್ ಬಂದಿದ್ರು. ಅಯ್ಯೋ, ಇದೇನಿದು ಸೌದೋಗಿರೋ ಚಪ್ಪಲಿ ಹಾಕೊಂಡ್ ಬಂದಿದ್ದಾರೆ, ಚಪ್ಪಲಿನೇ ತಗೊಳಕ್ ಗತಿ ಇಲ್ಲ, ಇವ್ರು ಹೆಂಡ್ತಿನ್ ಸಾಕ್ತಾರ ಅಂತ ನನ್ ಪ್ರಶ್ನೆ. ಅದಕ್ಕೆ ಇವ್ರ ಅಣ್ಣ ಶೂ ಹಾಕೊಂಡ್ ಬಂದಿದ್ರು.
ಭಾರಿ ಶ್ರೀಮಂತನೇ ಇರ್ಬೇಕು ಅಂತ ಬಿದ್ದೆ ನೋಡಿ ಹಳ್ಳಕ್ಕೆ. ಈಗ ನಾನೇ ಸೌದೋಗಿರೋ ಚಪ್ಪಲಿ ತರ ಆಗಿದ್ದೀನಿ. ಓಕೆ ಮದ್ವೆ ಹುಡುಗಿ ಕಡೆ ಟರ್ನ್ ಆಗುತ್ತೆ ಅಂತ ನಂಗೆ ತಗ್ಲೋಕತ್ತಲ್ಲ ಗುರು ಇದು. ನೀನೀಗ ಆಡ್ಲೇಬೇಕು, ಹೇಳು ಟ್ರೂತಾ ಡೇರಾ? ಟ್ರೂತ್ ಎಲ್ರೂ ಸೆಲೆಕ್ಟ್ ಮಾಡ್ತಿದ್ದಾರೆ, ನಾನ್ ಗೊತ್ತಲ್ಲ ಡೇರ್ ಡೆವಿಲ್, ಡೇರೆ ಚೂಸ್ ಮಾಡ್ತೀನಿ. ಏನ್ ಮಾಡ್ಬೇಕಂತೇಳಿ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅದಕ್ಕೆ. ನೀವು ಅಶೋಕ್ ಸರ್ಗೆ ಕಿವಿ ಹಿಂಡ್ಬೇಕು. ಏ ಪ್ರಿಯಾ, ಹಾಗೆಲ್ಲ ಮಾಡ್ಬಾರ್ದಮ್ಮ, ತಪ್ಪು. ಅಯ್ಯೋ ಸುಮ್ನಿರಿ, ಏನಾಗಲ್ಲ. ಪ್ರಿಯಾ, ಇಂಥ ಅವಕಾಶನ ಕಳ್ಕೊಬೇಡ. ನಾನಾಗಿದ್ರೆ 1 ಕಿವಿ ಹಿಂಡ ಬದಲು 2 ಕಿವಿ ಹಿಂಡ ಬರ್ತಿದ್ದೆ. ನಾನು ಬಿಡೋದೇ ಇಲ್ಲ. ಈಗೇನು ಅಶೋಕ್ ಕಿವಿ ಹಿಂಡ್ಬೇಕು, I'll do it. ಏ ಪ್ರಿಯಾ, ಕುತ್ಕೋ. ಅಲ್ಲಿ ಯಾರ್ಯಾರೋ ಇರ್ತಾರೆ, ಅವ್ರ ಮುಂದೆ ಅಳಿಯಂದ್ರಿಗೆ ಅವಮಾನ ಆಗತ್ತೆ, ಸುಮ್ನಿರೆ. ಏ ಸುಮ್ನಿರಮ್ಮ, ಚಿಲ್, ಕಾಮ್ ಡೌನ್. ಕೆಲ್ಸ ಆಯ್ತು ಅನ್ಕೊಳ್ಳಿ. ಈ ಹುಡುಗಿ ಏನೋ ತರಲೆ ಮಾಡ್ಕೊಂಡ್ ಬರ್ತಾಳೆ. ಅಪ್ಪಾಜಿ, ಈಗ ನಾನೊಬ್ರು ಮಿಮಿಕ್ರಿ ಮಾಡ್ತೀನಿ, ನೋಡ್ತಾ ಇರಿ. ಕಮಾನ್ ಚಿಕ್ಕಪ್ಪ. ಸತ್ಯ ಹೇಳ್ಕೊಳ. ಸತ್ಯ ಚಿಕ್ಕಪ್ಪ. ಏನ ಬರೀ ಆಕ್ಷನ್ ಆಯ್ತಲ್ಲ, ಡೈಲಾಗ್ ಬರ್ಲಿ. ನಮ್ ಸತ್ಯ ಡೈಲಾಗ್ ಎಲ್ಲ ಮಾತಾಡಲ್ಲ, ಅವನೇನಿದ್ರು ಮನ್ಸೊಳಗೆ ಮಾತಾಡ್ಕೊತಾನ ಅಲ್ವೇನ ಸತ್ಯ? ಹಾಯ್ ಹಾಯ್. ಎಲ್ರು ಹರಟೆ ಹೊಡಿತಿದ್ದೀರಾ? ಯಾಕೆ ನಾವು ಸುಮ್ಮನಿರ್ಬೇಕಾ? ನೀವೆಲ್ಲ ಹೆಣ್ಮಕ್ಳು ಸೇರ್ಕೊಂಡು ಖುಷಿಯಾಗಿದ್ರೆ ನಾವು ಹರಟೆ ಹೊಡಿಬಾರ್ದ ಹುಡುಗರು? ಕರೆಕ್ಟ್ ಆಕ್ಚುಲಿ ನನ್ ಗಂಡ ಅಶೋಕ್ಗೆ ನಾನು ಏನೋ ಕೊಡ್ಬೇಕಿತ್ತು. ಯು ಆಲ್ ಡೋಂಟ್ ಮೈಂಡ್, ಕೊಡ್ಬೋದಾ? ನಿನ್ನ ಗಂಡ ನಿನ್ನಿಷ್ಟ, ನಮ್ಮನ್ನೆಲ್ಲ ಏನಮ್ಮ ಕೇಳ್ತೀಯ? ಬೇಕಾದ್ರೆ ಸ್ಟೇಜ್ ಬಿಟ್ಕೊಡ್ಬೇಕಾ? ಬಿಟ್ಕೊಡ್ತೀವಿ. ಕಣ್ ಮುಚ್ಕೋತೀವಿ ನಾವೆಲ್ಲ. ಬರೋಬರ ಕೊಡಮ್ಮ ನೀನು ಕೊಡಮ್ಮ. ಏ ಅಶೋಕ, ಏನೋ ನಿನ್ ಕತೆ? ಎಲ್ಲ ಕಣ್ಮುಚ್ಕೊಳ್ಳಿ ಎಲ್ಲ. ಸಾರಿ ಅಶೋಕ್, ಲವ್ ಯು. ಏ ಪ್ರಿಯಾ, ಇದೇನು ಅಂತ ಅರ್ಥ ಆಗ್ಲಿಲ್ವಲ್ಲ ನಮ್ಗೆ. ಇದು ಒಂಥರ ಪ್ರೀತಿ ಹೇಳ್ಕೊಳ್ಳೋ ರೀತಿ. ಹಂಗೆ ನಿನ್ ಕತೆ ಏನು ಮಾಡೋಕ್ಕಾಗಲ್ಲಪ್ಪ, ಅನ್ಭವಿಸ್ಲೇಬೇಕು. ಆದ್ರೆ ನಾಳೆಯಿಂದ ಈ ನೊಂದ ಗಂಡಂದಿರ ಸಂಘಕ್ಕೆ ನೀನು ಬರ್ತಾ ಇದೆಯಲ್ಲ, ಅದೇ ನನಗೆ ಖುಷಿ. ಹೇಳಿ ಚಪ್ಪಾಳೆ ಹುಟ್ಟುತ್ತೆ. ಗ್ರೇಟ್ ಕಡೆ. ಏನಾಯ್ತೆ? ಕೆಲ್ಸ ಆಯ್ತು. ನಾನು ಆಟ ಆಡ್ತೀನಿ. ನೀನು ಇಲ್ಲೇ ಇದೆಯಾ ಬೇಬಿ? ನಾ ಹೇಳ್ದೆ ತಾನೇ, ದೊಡ್ಡೋರು ಆಡೋ ಗೇಮು ಚಿಕ್ಕ ಮಕ್ಳು ಆಡಂಗಿಲ್ಲ ಅಂತ. ಸರಿ ಊಟ, ನೀನ ಊಟ ಮಾಡಿಲ್ಲ, ಹೋಗಿ ಊಟ ಮಾಡು. ನನ್ಗೆ ಊಟ ಬೇಡ ಸೀತಮ್ಮ. ಓಕೆ, ಕೂತ್ಕೊಂಡು ಗೇಮ್ ನೋಡು. ನೆಕ್ಸ್ಟ್ ಯಾರ್ ಟರ್ನ್ ನೋಡ. ಅಜ್ಜಿ ಹೇಳಿ, ಟ್ರೂತ್ ಆರ್ ಡೇರ್? ಟ್ರೂತ್ ಡೇರ್. ಏನ್ ಜೋಶು, ಇದು ಬೇಕಾಗಿರೋದು. ಓಕೆ, ಫಸ್ಟ್ ಟ್ರೂತ್. ನೀವು ತಾತಂಗೆ ಯಾವತ್ತಾದ್ರೂ ಐ ಲವ್ ಯು ಹೇಳಿದಿರಾ? ಇಲ್ಲಪ್ಪ, ಅದನ್ನೆಲ್ಲ ಯಾರು ಹೇಳ್ತಾರೆ? ನಾನು ಯಾವತ್ತೂ ಹೇಳಿಲ್ಲ. ಹಾಗಿದ್ರೆ ನಿಮ್ಗೆ ಅದೇ, ಹೋಗಿ ತಾತಂಗೆ ಐ ಲವ್ ಯು ಅಂತ ಹೇಳಿ ಬರ್ಬೇಕು. ನನ್ನ ಕೈಲಾಗಲ್ಲಪ್ಪ, ನಾನು ಹಂಗೆಲ್ಲ ಹೋಗಿ ಹೇಳಲ್ಲ. ಅಜ್ಜಿ ಕಮಾನ್, ಅಜ್ಜಿ 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 ಅಜ್ಜಿ. ಇಲ್ಲಪ್ಪ, ನಾ ಹೋಗಲ್ಲ. ಅಜ್ಜಿ ಸಿಂಪಲ್, ನಾನು ಹೇಳ್ಕೊಳ್ಳ. ಐ ಲವ್ ಯು ಅಷ್ಟೇ. ಸೀತಾ, ನೋಡ್ದೆ ನಿನ್ ಮಗಳ ಮಾತು? ಸಿಹಿ ಬಾ, ನಿಂಗೆ ಊಟ ಮಾಡಿಸ್ತೀನಿ, ಆಮೇಲೆ ನೀನ್ ನಿದ್ದೆ ಮಾಡ್ತೀಯ. ರಾತ್ರಿ ಎಲ್ಲ ಶಾಸ್ತ್ರ ಐತೆ, ನಿಂಗೆ ನಿದ್ದೆ ಬರುತ್ತೆ. ಬಾ. ರೇ, ಈ ಆಟದಲ್ಲಿ ನೀನೇ ಇಂಪಾರ್ಟೆಂಟ್. ಎಲ್ಲಿಗೆ ಎದ್ಕೋತೀವಿ? ಕೂತ್ಕೊಳ್ಳೆ. ಅಲ್ಲ ಕಣೆ, ಸಿಹಿಗೆ ಊಟ ಮಾಡಿಸ್ಬೇಕು. ಸೀತಾ ಅದ್ಕೆ ಸಿಹಿಗೆ ಊಟ ತಾನೆ, ನಾನ್ ಮಾಡಿಸ್ತೀನಿ. ಬಾ ಸಿಹಿ. ಅದೇ ಅಂಜು ಅಕ್ಕ. ಬೇಗ ಬೇಗ ಊಟ ಮುಗಿಸ್ಕೊಂಡು ಬರೋಣ ಬಾ. ಇನ್ನು ಇಲ್ಲೇ ಇದೀರಲ್ಲ, ಹೋಗ್ಬೇಗ ಹೇಳ್ ಬನ್ನಿ ಅಜ್ಜಿ.
ಕೂತ್ರೆ ಹೇಳಕ್ಕಾಗಲ್ಲ, ಎದ್ರೆ ಕೂತ್ಕೊಳಕ್ಕಾಗಲ್ಲ. ಈಗ ನಾನು ಹೋಗಿ ಹೇಳ್ಬೇಕಾ? ಆಗಲ್ಲಪ್ಪ. ಹಾಗಾದ್ರೆ ನಾನು ಹೋಗಿ ಹೇಳ್ಬರ್ಲಾ? ಆ ನನ್ ಗಂಡಂಗೆ ನೀನ್ ಐ ಲವ್ ಯು ಅಂತೀಯ? ಬಿಡಪ್ಪ, ನಾನೇ ಹೋಗ್ತೀನಿ. ಮತ್ ಹೋಗಿ. ನೋಡ್ಬಿಟ್ಟು ಹೇಳಿ. ಓಕೆ. ಸಾಹಸ ಸಿಂಹ ವಿಷ್ಣುವರ್ಧನ್. ಈಗ ಆಟೋ ಶಂಕರ್ನಾಥ್. ಅಣ್ಣವರು ಅಣ್ಣವರು ಅಣ್ಣವರು. ಇದು ಯಾರು ಗೊತ್ತಿರ ಅಣ್ಣವರು? ಕ್ರೇಜಿ ಸ್ಟಾರ್ ರವಿಚಂದ್ರನ್. ಈಗ ಕೊನೆಯದಾಗಿ ಹೇಳ್ಬೇಕೀಗ. ಚಂದ್ರಮುಳಿ ಮಗ ಚಂದ್ರಮುಳಿ ಕಣಪ್ಪ, ಮುಖ್ಯಮಂತ್ರಿ ಚಂದ್ರು. ಅಜ್ಜಿ ಬಂದ್ರು. ಬನ್ನಿ. ಏನು ಅಂದ್ರೆ? ಅಜ್ಜಿ ನೀವು ಇದಕ್ಕಿನಾ? ಇದು ಮಾತ್ರೆ ತಗೊಳ್ಳೋ ಟೈಮ್ ಅಲ್ಲಲ್ಲಿ, ಊಟ ಆದ್ಮೇಲೆ ತಾನೇ ಮಾತ್ರೆ ತಗೊಳ್ಳೋದು. ಏನಿತ್ತು ಹೆಂಡತಿರೆಲ್ಲ ಗಂಡಂದನ್ನು ಹುಡ್ಕೊಂಡು ಹಿಂಗೆ ಬರ್ತಾ ಇದಾರಲ್ಲ? ಯಾಕೆ ಸುಮ್ಮನಿದೀಯಾ? ಏನದು? ಐ ಲವ್ ಯು ರೀ. ಏನಂದೆ? ಐ ಲವ್ ಯು ಅಂದೆ. ಆ ಹುಡುಗಿರೆಲ್ಲ ಅದೇನೋ ಆಟ ಆಡ್ತಾ ಇದ್ರು. ನನಗೆ ಈ ಮಾತು ಹೇಳ್ತೀರಾ ಅಂತ ಸವಾಲು ಹಾಕಿದ್ರು. ನಾನು ಯಾವತ್ತೂ ಈ ಮಾತು ಕೇಳಿರ್ಲಿಲ್ವಲ್ಲ, ಹೇಳೋಣ ಅಂದ್ಕೊಂಡೆ. ಎಷ್ಟು ಚೆನ್ನಾಗಿದೆ ಅಲ್ವಾ ರೀ? ಹುಡುಗನಾಗಿದ್ದಾಗ ಹೇಳು ಹೇಳು ಅಂದ್ರು ಹೇಳ್ತಾ ಇರಲಿಲ್ಲ. ಈಗ ನನ್ನ ಕೂದಲೆಲ್ಲ ಹಣ್ಣಾದ ಮೇಲೆ ಈ ಮಾತು ಹೇಳ್ತಾ ಇದೆಯಾ. 3 ಪದ ಹೇಳೋದಕ್ಕೆ ಇಷ್ಟು ವರ್ಷ ತಗೊಂಡಿದ್ಯಾ. ಆದರೂ ನಾವಿಷ್ಟೂ ವರ್ಷ ನಾವು ಜೀವನ ನಡೆಸಿದ್ದೆ ಹೀಗಲ್ವೇ? ಸದ್ಯ ನಿನ್ ಕಿವಿ ಹಿಂಡ್ಲಿಲ್ವಲ್ಲ. ಆದರೂ ಥ್ಯಾಂಕ್ಸ್. ಟೆಸ್ಟ್ ಮ್ಯಾಚ್ ನಿಮ್ದು ಒಳ್ಳೆ ಟೆಸ್ಟ್ ಮ್ಯಾಚ್ ಆಡ್ತಿದ್ದೀರಾ ಬಿಡಿ. ಇದು ಪ್ರೀತಿ ತೋರಿಸೋ ನಿಜವಾದ ರೀತಿ. ನೆಕ್ಸ್ಟ್. ಓ ಅಜ್ಜಿ, ಡೇರ್ ಡನ್ನ. ಅವ್ರು ನಾಚ್ಕೊಳ್ಳೋದು ನೋಡಿದ್ರೆ ಗೊತ್ತಾಗ್ತಿಲ್ವಾ ಡನ್ನು ಅಂತ? ಹೇಳಿದ್ರಾ? ಕುತ್ಕೊಳ್ಳಿ. ಓಕೆ, ನೆಕ್ಸ್ಟ್ ಯಾವ ಟರ್ನ್ ಅಂತ ನೋಡೋಣ. ಅಂತೂ ನಮ್ಮ ಮದುಮಗಳ ಟರ್ನ್ ಬಂತು. ಹೇಳೆ, ರೂತಾ ಡೇರಾ? ಟ್ರೂತ್ ಅಂದರೆ ಇವಳೇನಾದರೂ ಕೇಳಿ ಅಕಸ್ಮಾತ್ ನಾನೇನಾದರೂ ಸತ್ಯ ಹೇಳಬೇಕಾಗತ್ತೆ. ಬೇಡ ಬೇಡ, ಡೇರೇ ಇರಲಿ. ಡೇರ್. ನಾಟ್ ಬ್ಯಾಡ್ ಕಣೆ. ಟ್ರೂತ್ ಸೆಲೆಕ್ಟ್ ಮಾಡ್ತೀಯ ಅನ್ಕೊಂಡಿದ್ದೆ, ಡೇರ್ ಸೆಲೆಕ್ಟ್ ಮಾಡಿದ್ಯಾ. ಓಕೆ, ನಿಂತ್ಕೊಳ್ಳೋದು. ಬ್ರೈಡ್ ಬೇರೆ ಏನಾದ್ರು ಸ್ಪೆಷಲ್ ಆಗಿ ಕೊಡಬೇಕು. ಸೀತಾ, ನಾಳೆಯಿಂದ ನಿನ್ ಹೊಸ ಜೀವನ ಶುರು ಆಗ್ತಿದೆ. ಪಾಸ್ಟ್ ಎಲ್ಲ ಮದ್ದು ನೀನ್ ಖುಷಿಯಾಗಿದ್ಯಾ ಅಂತ ನಮ್ಗೆಲ್ಲ ಪ್ರೂವ್ ಮಾಡ್ಬೇಕು. ಆ ಥರದ್ದೇನಾದ್ರು ಮಾಡು. ಏನು ಮಾಡ್ಬೇಕೆ ಅಂಥದ್ದು? ಎನಿಥಿಂಗ್, ಇಟ್ಸ್ ಅಪ್ ಟು ಯು. ಒಟ್ನಲ್ಲಿ ನೀನ್ ಹಳೆ ಸೀತಾ ಅಲ್ಲ, ರಾಮನ್ ಸೀತಾ ಅಂತ ನಮ್ಗೆಲ್ಲ ಪ್ರೂವ್ ಮಾಡ್ಬೇಕು. ಆ ಥರದ್ದೇನಾದ್ರು ಮಾಡು. ನಂಗೆ ನಿಜವಾಗ್ಲೂ ಹೊಳಿತಾ ಇಲ್ಲ. ನೀನೇ ಹೇಳು ಏನು ಮಾಡಬೇಕು ಅಂತ. ಹೇಳ್ತೀನಿ ಬಾ. ನಾನು ನಿಂಗೊಂದು ಚಾಲೆಂಜ್ ಕೊಟ್ಟಿದ್ದೆ ಗೊತ್ತಾ? ರಾಮ್ಗೆ ಹೋಗಿ 3 ಕಿಸ್ ಕೊಡ್ಬೇಕು ಅಂತ. ಅದನ್ನ ಮಾಡು. ಏನೇ ಮಾತಾಡ್ತಿದ್ಯಾ? ನೀನೀಗ ರಾಮ್ನ ಲವ್ ಮಾಡ್ತಿಲ್ಲ ಅಂತ ಅನ್ಕೊಳ್ಳ ನಾನು? ಅಲ್ಲ, ರಾಮ್ನ ಇಷ್ಟಪಡ್ತಿದ್ನಿ ಅಂತ ಪ್ರೂವ್ ಮಾಡ್ಕೊಳ್ಳೋಕೆ ನಾನು ಅವ್ರಿಗೆ ಮುತ್ಕೊಳ್ಬೇಕಾ? ಇದನ್ನ ನಾನು ಚಾಲೆಂಜಲ್ಲಿ ಗೆಲ್ಲಕ್ಕೆ ಅಂತ ಹೇಳ್ತಿಲ್ಲ ಕಣೆ. ನೀನೇ ನೀನು ರಾಮನ್ ಸೀತಾ ಅಂತ ಪ್ರೂವ್ ಮಾಡ್ಕೋಬೇಕು. ಹೊಸ ಜೀವನನ ಖುಷಿಯಿಂದ ಆಕ್ಸೆಪ್ಟ್ ಮಾಡಿದ್ಯಾ. ರಾಮ್ನ ನೀನು ಮದುವೆ ಆಗ್ತಿದ್ದೆ ಅನ್ನೋದ್ರಲ್ಲಿ ಕಿಸ್ ಕೊಡೋದ್ರಲ್ಲಿ ಏನೇ ಪ್ರಾಬ್ಲಮ್ ನಿಂಗೆ? ಹೇಳಿದ್ದೀನಿ. ಆಗಲ್ಲ ಕಣೆ. ಏನದು ಗುಸುಗುಸು? ಆಟಕ್ಕೆ ನಾವ್ ಯಾರು ಇಲ್ವಾ? ನೀವಿಬ್ರೇ ಆಡ್ತೀರಾ? ಹಂಗಲ್ಲ, ಆಡ್ತಾರ. ರಾಮ್ ನನ್ನೆಲ್ಲ ಇದನ್ನ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ತಪ್ಪಿಲ್ಲ.
ಎಷ್ಟೋ ವಿಷಯದಲ್ಲಿ ರಾಮ್ ನನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಂಡಿದ್ದಾರೆ, ನಾನು ಕಂಫರ್ಟಬಲ್ ಆಗಿ ಫೀಲ್ ಮಾಡಿಸಿದ್ದಾರೆ. ಆದರೆ ನಾನು ಮಾತ್ರ ರಾಮ್ ವಿಷಯದಲ್ಲಿ ಸ್ವಲ್ಪ ಹಿಂದೆನೇ ಇದ್ದೀನಿ ಅನ್ಸುತ್ತೆ. ಸೀತಾ ವೆನ್ಯೂ ಎಂಟ್ರೆನ್ಸ್ ಹತ್ರ ಹೋಗು. ಸರಿ, ಹೋಗ್ತೀನಿ. ಏ ಪ್ರಿಯಾ, ಏನ್ ಚಾಲೆಂಜು? ಸೀತಾ ಎಲ್ಲಿಗೆ ಹೋಗಿದ್ದು? ಸೀಕ್ರೆಟ್ ಚಾಲೆಂಜ್. ಓಹೋ, ಓಪನ್ ಗೇಮು ಸೀಕ್ರೆಟ್ ಚಾಲೆಂಜಾ? ನಮ್ಮ ಟೈಗರ್ ಪ್ರಭಾಕರ್ ಸರ್ ಕಾಕಿ ಡ್ರೆಸ್ ಕೊಟ್ಟಾಗ ಹೇಗಿರ್ತಾರೆ ಅಂತ ನೋಡೋಣ. ಟೈಗರ್ ಟೈಗರ್ ಕಮಾನ್ ಟೈಗರ್. ಮಾಮೂಲಿ ಮನುಷ್ಯ ಕಾಕಿ ತೊಟ್ಟ ಮೇಲೆ ಅದ್ರ ಕದರೇ ಬೇರೆ. ಓಹೋ, ಬಾರ್ ಅಂಡ್ ರೆಸ್ಟೋರೆಂಟ್ ಕ್ಲೋಸ್ ಮಾಡಿಸಿದ್ದಕ್ಕೆ ರಿವೆಂಜ್ ಅಟ್ಯಾಕ್. ಗ್ಯಾಂಗ್ಗೆ ಬಂದ್ಬಿಟ್ಟಿದ್ದೀರಾ? 1 2 3 ಟೋಟಲ್ 12 ಜನ. ಮಾಡೋಕ್ಕೆ ಬೇರೆ ಏನು ಕೆಲಸ ಇಲ್ಲ, ಬರೀ ಹೊಡಿ ಬಡಿ ಕಡಿ. ಏನೋ ಮಗ? ನೈಟ್ ಆದ್ರೆ ಮಗ ನಿನ್ಗೇನು ಹೇಳಬೇಕು, ಅರ್ಜೆಂಟಾಗಿ ವೆನ್ಯೂ ಎಂಟ್ರೆನ್ಸ್ ಹತ್ರ ಬಾ. ಓಕೆ. ಮತ್ತೆ ಪ್ರಥಮ ಮದುವೆ ಅದರ ನಿಯಮ, ಮದುವೆ ರಾಮಗೆ ನಾನು ಮುತ್ತು ಕೊಡ್ಬೇಕಾ? ಅದು ಒಂದಲ್ಲ ಎರಡಲ್ಲ 3 ಮುತ್ತು. ಶಿಶೋ ಅಲ್ಲ, ನಾನು ಯಾಕೆ ಇಷ್ಟೊಂದು ಭಯ ಪಡ್ಬೇಕು? ನಾನು ಏನು ತಪ್ಪು ಮಾಡ್ತಿದ್ದೀನಿ? ರಾಮ್ ಯಾರು? ನನಗೆ ಗಂಡ ಆಗಬೇಕಾಗಿರೋರು. ನಾನು ಹೊಸ ಲೈಫ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದರಲ್ಲಿ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಈ ಚಾಲೆಂಜಲ್ಲಿ ನಾನು ಗೆಲ್ಲೇಬೇಕು. ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೇಬೇಕು. ಸೀತಾ, ಅಶೋಕ್ ನಿಮ್ಮನ್ನ ಇಲ್ಲಿಗೆ ಬರಕ್ ಹೇಳಿದ್ನ? ಅಲ್ಲ, ನಮ್ಮಿಬ್ರನ್ನ ಇಲ್ಲಿಗೆ ಬರಕ್ ಹೇಳ್ಬಿಟ್ಟು ಎಲ್ಲಿದ್ದಾನಂತ ಅವನು? ಸ್ಟೀರಿ ಕಾಲ್ ಮಾಡ್ತೀನಿ. ಸೀತಾ, ಏನಾಯ್ತು? ಎನಿ ಪ್ರಾಬ್ಲಮ್? ಏನೂ ಇಲ್ಲ. ಮತ್ತೆ ಅದು ರಾಮ್ ಏನೋ ಸಮಸ್ಯೆ ಇದೆ ಅಂತ ಆಯ್ತು. ಏನಾದ್ರು ಡೌಟ್ಸ್ ಇದೆ ಕೇಳ್ಬೋದಪ್ಪ. ರಾಮ್ ಪ್ಲೀಸ್ ನಾನು ಏನು ಪ್ರಶ್ನೆ ಕೇಳಬೇಡಿ. ಏನು ಕೇಳಬಾರ್ದ? ಹಾಗಾದ್ರೆ ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ಅಶೋಕ್ ಕರ್ದಿದ್ದಾನೆ ಅಂತ ಬಂದ್ರ ಅಥವಾ ನೀವೇ ಇಲ್ಲಿಗೆ ಬಂದ್ರ? ಅಲ್ಲ, ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಕೇಳಿದ್ರೆ ಎಂತ ಸಮಸ್ಯೆ ಇಲ್ಲ ಅಂತ ಹೇಳ್ತೀರಾ. ನಿಮ್ ಮುಖ ನೋಡಿದ್ರೆ ಫುಲ್ ನರ್ವಸ್ ಆಗಿದ್ದೀರಾ. ಏನಾಯ್ತು ಸೀತಾ? ಎದೆಯ ಬಡಿತಗಳು ಒಂದೆಡೆ ಸೇರಿ ಖುಷಿಯ ಮೇರೆಯೂ ಮೀರಿ ಕೈ ಚಾಚಿ ನೀ ಕರೆಯಲು ಮಾತೆಲ್ಲ ಮೂಕಾಗಿವೆ. ನಾಳೆಗಳ ಕೈಗೊಪ್ಪಿಸು ಎದೆಗೊತ್ತಿ ಕಾಪಾಡುವೆ. ಸೀತಾರಾಮ, ಓ ಸೀತಾರಾಮ.